ದರಿದ್ರದವಳನ್ನ ಓಡಿಸ್ಬೇಕಂದ್ರೆ ನಾನು ರೀತನ ಮೂಲೆ ಹೋಗಬೇಕು, ನಾನು ರೈತನ ಹತ್ರನೇ ಹೋಗ್ಬೇಕು. ಈಗಮ್ಮ ಏನು ಮಾಡ್ತೀಯ ಗೊತ್ತಿಲ್ಲ, ನೀನು ಅವಳನ್ನಿಲ್ಲಿಂದ ಓಡಿಸ್ಬೇಕು, ನಮ್ಗೆ ಮನೆ ಬಿಡಿಸ್ಕೊಂಡು ಕೊಡಬೇಕು ಅಂತ ಕೇಳ್ತೀನಿ. ಏನು ಮಾಡೋದು ಇವಾಗ? ಅವಳದೊಂದು ನನಗೆ ಚಿಂತೆ ಆಗ್ಬಿಟ್ಟೈತೆ. ಒಳ್ಳೆಯಳಲ್ಲ, ಇವಾಗ ಅನ್ನೋಕ್ಕೂ ಆಗಲ್ಲ, ಅನ್ಬೋಸೋಕ್ಕಾಗಲ್ಲ ಅನ್ನಂಗೆ ಆಗೈತೆ. ಅದಕ್ಕೇ ರೀತನಿಗೆ ಹೇಳ್ತೀನಿ, ಏನಾದರೂ ಮಾಡಿ ಇವಾಗ ನೀನೇ ನನಗೆ ಮನೆ ಬಿಡಿಸ್ಕೊಡಮ್ಮ, ನಮ್ಮ ಮನೇನ ಅವಳನ್ನಿಲ್ಲಿಂದ ಓಡಿಸ್ಬಿಡು, ಇಲ್ಲೆಲ್ಲೆಲ್ಲೂ ಇರಬಾರ್ದು ಅವಳು ಅಂತ ಹೇಳಿ ನಾನು ರೀತನ ಹತ್ರನೇ ಮಾತಾಡ್ತೀನಿ. ಇವಾಗ ನನಗೆ ಯಾರೂ ಇಲ್ಲ, ಇವಾಗ ರೀತನ ಹತ್ರನೇ ನಾನು ಬರಬೇಕಾಗೈತಿ. ಸರಿಯಾಗಿ ಗ್ರಾಚಾರ ಬಿಡಿಸ್ತಾಳೆ ಇವಳಾದರೆ. ಮೊನ್ನೆ ಹಂಗೇನೆ ಸರಿಯಾಗಿ ಗ್ರಾಚಾರ ಬಿಡಿಸ್ತಾ ಇದ್ಲು. ಸರಿಯಾಗಿ ನಾನು ನೋಡಿದ್ನಲ್ಲ, ಸರಿಯಾಗಿ ಗ್ರಾಚಾರ ಬಿಡಿಸಿದ್ಲು. ಹೆಂಗೋ ಎಲ್ಲ ಹಿಂಗಾಗೈತೆ ಕಣಮ್ಮ ಸಮಸ್ಯೆ. ನೀನೇನ ಪರಿಹಾರ ಮಾಡು ಅಂತ ಕೇಳ್ಕೆಮ್ಮನ. ಒಬ್ರಿಗಿನ್ನ ಒಬ್ರು ಬುದ್ಧಿವಂತರಿರ್ತಾರೆ, ಯಾರಾದ್ರೂ ಏನಾದರೂ ಸಹಾಯ ಮಾಡಿದ್ರು ಮಾಡ್ಬೋದು. ಏನು ಮಾಡೋದು ಇವಾಗ? ಅವಳನ್ನ ಜೊತೆಗೆ ಹಾಕ್ಕೊಂಡು ನಮಗೆ ಎಂಥ ಪರಿಸ್ಥಿತಿ ಬಂತಪ್ಪ ಅನ್ನಂಗೆ ಆಗೈತಿ. ಹಂಗೆ ಸುಮ್ಮನೆ ಅವ್ರಿಗೆ ಬಿಟ್ಟರು ಬಿಡ್ಬೋದಾಗಿತ್ತು ಅತ್ಲಾಗೆ. ಸುಮ್ಮನೆ ಬ್ಯಾಂಕ್ನವರೇ ತಗೊಂಡವ್ರೆ ಅನ್ನೋದಾದರೆ ಒಂದು ಸಮಾಧಾನ ಇರೋದು, ಬಿಡತ್ಲಾಗ ಅವರೇ ತಗೊಂಡವ್ರೆ ಅಂತ ಹೇಳಿ. ಇವಾಗ ಇವಳಿಗೆ ನಾವು ಬಿಟ್ಕೊಟ್ಟಿದ್ದೀವಿ ಅಂದರೆ ಬೇಜಾರಾಗುತ್ತೆ. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಇವಾಗ ಬಂದಿರೋದನ್ನ ಪರಿಹಾರ ಮಾಡ್ಕೋಬೇಕಷ್ಟೇ. ರೀತನ ಹತ್ರನೇ ಇದು ಸರಿ ಹೋಗೋದು ಅನ್ಸುತ್ತೆ. ರೀತಾ ರೀತಾ ಏನಕ್ಕ? ರೀತಾ ಇಲ್ವೇನಪ್ಪ? ರೀತನ ತಗೆ ಸ್ವಲ್ಪ ಮಾತಾಡಬೇಕಾಯ್ತು, ಅದಕ್ಕೆ ಬಂದೆ. ರೀತಾ ಇದ್ರೆ ಕರಿಯಪ್ಪ. ರೀತಾ ರೀತಾ ಇವಕ್ಕ ಯಾಕೋ ಬಂದೈತೆ ಬಾಯಿನಿಲ್ಲ ತಕ್ಕ. ವಿಜಿ ಇರೋದು ಇವಾಗ ಇವ್ರ ಮನೇಲೇನೆ. ಏನು ಹೇಳಿ ಕಳಿಸಿದ್ಲಕ್ಕ? ವಿಜಿ ಏನಾದರೂ ಹೇಳ್ಬಾ ಅಂತ ಹೇಳಿದ್ಲಾ? ಏನಿಲ್ಲ ಕಣಮ್ಮ ರೀತಾ, ನಾನೇ ಹೇಳೋಣ ಅಂತ ಬಂದೆ. ಬಾ ಅವಳ ಬಗ್ಗೆನ. ಯಾಕಕ್ಕ ಏನಾಯಿತು? ಅವಳನ್ನ ಯಾಕ ಮನೇಲಿ ಇಟ್ಕೊಂಡಿದ್ದೀರಾ? ಫಸ್ಟ್ ನಿಮ್ಮ ಮನೆಯಿಂದ ಹೊರಗೆ ಹಾಕಿರಿ. ಅವಳನ್ನ ಹೊರಗೆ ಹಾಕಿದ್ರೆ ನಿಮ್ಮ ಮನೆ ಎಲ್ಲ ಸರಿ ಹೋಗುತ್ತೆ. ಅಂಥವಳನ್ನ ತಂದು ನಿಮ್ಮ ಮನೇಲಿ ಇಟ್ಕೊಂಡಿದ್ದೀರಲ್ಲ. ಏನು ಹೇಳ್ತೀಯಮ್ಮ? ಅದೊಂದು ದೊಡ್ಡ ಕತೆ ಆಗೈತೆ. ಕೂತ್ಕೊಳ್ಳಮ್ಮ, ಹೇಳ್ತೀನಿ ರೀತಾ, ಕೂತ್ಕೋ. ಅವಳಿದ್ದಿತ್ತಾಗೆಲ್ಲನ ಯಾವ ಮನೇನೂ ಉದ್ಧಾರ ಆಗಿಲ್ಲ, ಎಲ್ಲ ಮನೆ ಹಾಳಾಗಿ ಹೋಗಿರೋದಯ್ಯ. ಅಲ್ಲ ಹುಡುಗಿ, ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಹಿಂಗೆ ಆಡ್ತಾ ಇತ್ತಲ್ಲ ಅವಳನ್ನ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋ ಥರ. ಅಯ್ಯೋ ದೇವ್ರೆ. ಅವ್ರು ಯಾರು ಅಣ್ಣ ತಮ್ಮಂದ್ರೆ ಯಾರೂ ಇಲ್ವಾ ಅವ್ರಿಗೆ? ಅಯ್ಯೋ ಇದ್ರೂ ಎಲ್ಲ ಅಲ್ಲೇನೆ ಸುಮ್ಮನಾಗ್ಯವ್ರಿ. ಇವಳು ಒಳ್ಳೆಯವಳಲ್ಲ ಯಾಕೆ ಅಂತ ಹೇಳಿ ಅವರಣ್ಣ ಇದ್ರೂ ಲೊಕ್ಕ ಹೊಡೆದ್ರೂ ನೋಡೋಕ್ಕೆ ಬಂದಿಲ್ಲ ಅವರಣ್ಣ. ಅವರಣ್ಣ ಏನೇ ಅಂದ್ರೂ ಬಂದು ನೋಡೋಕ್ಕೆ ಬಂದಿಲ್ಲ ಅವಳನ್ನ. ಭಾಳ ಇದ್ದಾಳೆ ಅವಳು ಅಂತಿಂತವಳಲ್ಲ ಬಿಡು. ಅಲ್ಲ ನಾವು ಏನು ಅಂದ್ಕೊಂಡಿದ್ವಮ್ಮ, ಬಿಡು ಇವಾಗ ದುಡ್ಡು ಕೊಟ್ಟವಳೆ, ಒಂದಲ್ಲ ಒಂದು ದಿವಸ ಸಾಲ ತೀರ್ಸೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ವಿ. ಅವಳೇನು ಪ್ಲ್ಯಾನ್ ಮಾಡಿದ್ದಾಳೆ ಇವಾಗ? ನಮಗೆ ಬ್ಯಾಂಕ್ ಲೋನೆಲ್ಲ ಅವಳೇ ತೀರ್ಸವಳೆ. 35 ಲಕ್ಷ ಕೊಟ್ಬಿಟ್ಟು ಅವಳೇನ ಅವಳ ಹೆಸ್ರಿಗೆ ಮಾಡಿಸ್ಕೊಂಡಿದ್ದಾಳೆ. ಇವಾಗ ಅನ್ನಕ್ಕಾಗಲ್ಲ, ಅನ್ಬೋಸೋಕ್ಕಾಗಲ್ಲ ಅನ್ನಂಗೆ ಇದೀವಿ. ಅವಳು ಹೇಳಿದ ಮಾತು ಕೇಳ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಅವಳು ಚಾಕರಿ ಮಾಡಿಕೊಂಡು ಇವಾಗ ಇದೀವಿ ಕಣಮ್ಮ. 35 ಲಕ್ಷ ಸಾಲ ತೀರಿಸಿ ಅವಳ ಹೆಸ್ರಿಗೆ ಮಾಡಿಸ್ಕೊಂಡಿದ್ದಾಳೆ ಇವಾಗ ನಮ್ಮ ಮನೇನ. ಬುದ್ಧಿವಂತೆ ಅವಳು. ಇಂಥದ್ರಲ್ಲಿ ಬುದ್ಧಿ ಚೆನ್ನಾಗೈತೆ ಬಿಡಿ ಅವಳಿಗೆ. ಅವಾಗ ಬೀದಿಗೆ ಬಿದ್ದಿದ್ವಿ, ಮನೆ ಇರಲಿಲ್ಲ, ಅದಕ್ಕೆ 1 ತಿಂಗಳು ಕೊಟ್ಲು, ತೊಗೊಂಡಾಗ ಕಟ್ಟಿದ್ವಿ. ಬಂದು ಬ್ಯಾಂಕಿನವರು ಬೀಗ ತೆಗೆದ್ರು. ಬೀಗ ತೆಗೆದ ಮೇಲೆ ಹೋದ್ವಿ. ಅವಳಾಗಿ ಅವಳು ಬಂದು ಎಲ್ಲ ಕಟ್ತೀನಿ, ಮತ್ತು ಯಾಕೆ ಸುಮ್ಮನೆ ಸಮಸ್ಯೆ, ನೀವು ಒಂದೇ ಸತಿ ನನಗೆ ಕೊಡಿರಂತೆ ದುಡ್ಡೆಲ್ಲನ ಅಂತ ಹೇಳಿದ್ಲು. ನಮಗೆ ಬಿಡು ಅಂತೇಳಿ ನಾವು ಕಷ್ಟದಲ್ಲಿದ್ವಾ, ಏನೋ ಕಷ್ಟದಲ್ಲಿದ್ದವ್ರಿಗೆ ಬಂದು ಕೈ ಹಿಡ್ದಂಗೆ ಆಯಿತು, ಬಿದ್ದವ್ರಿಗೆ ಎತ್ತದಂಗೆ ಆಯಿತು ಅನ್ನಂಗೆ ನಮ್ಗೊಂಥರದ್ದು ಏನೋ ಧೈರ್ಯ ಬಂತು. ಬಿಡತ್ಲಾಗ ಹೋಗ್ಲಿ, ಒಂದಲ್ಲ ಒಂದು ದಿವಸ ಕೊಡೋಣಲ್ಲ, ನಂಬಿ ಕೊಟ್ಟವ್ರಲ್ಲ ಅಂತ ಅಂದ್ಕೊಂಡು ನಾವೇನೋ ಒಂಥರ ಧೈರ್ಯವಾಗಿದ್ವಿ. ಆದರೆ ಇವಾಗ ನಂದು ಮನೆ, ನೀವು ಹೋಗ್ರಿ, ನೀವು ಬಿಟ್ಟು ಅಂತ ಹೇಳ್ತಾ ಇದ್ದಾಳೆ. ಇವಾಗ ಮನೆ ಎಲ್ಲೂ ಇರಲಿಲ್ವಲ್ಲ, ಅವಳಿಗೆ ನಮಗೆ ದುಡ್ಡು ಕೊಟ್ಟು ಇವಾಗ ಮಾಡಿಸ್ಕೊಂಡಿದ್ದಾಳೆ ನೋಡು. ಮಾತಾಡ್ತಾ ಇದ್ಲು. ತುಂಬ ಬೇಜಾರಾಯ್ತು ಕಣಮ್ಮ ನನಗಂತೂ. ಏನು ಮಾಡೋಣ? ಮನೆ ಮಾಡಿಸ್ಕೊಂಡಿದ್ದಕ್ಕೆ ಒಳ್ಳೇದಾಯಿತು. ನನಗೆ ಮನೆ ಸಿಗ್ತಿರ್ಲಿಲ್ಲ ಇವತ್ತಿಲ್ಲ ಅಂದರೆ ಎಲ್ಲಿಗೆ ಹೋಗ್ಬೇಕಾಗಿತ್ತು? ಅಲ್ಲಿ ಸುಗುಣ ಎಲ್ಲ ಕಳಿಸಿದ್ಲಲ್ಲಮ್ಮ, ಸುಗುಣ ಹರ್ಷ ಎಲ್ಲ ಮನೆ ಬಿಟ್ಟು ಓಡಿಸಿದ್ರಲ್ಲ, ಅದಕ್ಕೇನೆ ಮನೆ ಇರೋದಕ್ಕಂತೂ ಬಂದು ಸೇರಿಕೊಂಡ್ಳು. ದುಡ್ಡೈತೆ ಅಂತ ಹೇಳಿ ಇಲ್ಲದೆಲ್ಲ ಹಾರಾಡ್ತಾ ಇದ್ದಾಳೆ. ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂದ್ಕೊಂಡವಳು ಅವಳು. ಅಲ್ಲ ನಿಮಗೆ ಬುದ್ಧಿ ಬೇಡವಾ? ಅವಳ ಹೆಸ್ರಿಗೆ ಯಾಕೆ ಮಾಡ್ಸೋಕೆ ಹೋದ್ರಿ? ನಮ್ಮ ಹೆಸ್ರಿಗೆ ಇಲ್ಲಮ್ಮ, ಒಂದಲ್ಲ ಒಂದು ದಿವಸ ಸಾಲ ಕೊಡ್ತೀವಿ ನಿನಗೆ, ಬೇಕಾದ್ರೆ ನಾವೇನಾದರೂ ಅಗ್ರಿಮೆಂಟ್ ಆದರೂ ಮಾಡಿಕೊಡ್ತೀವಿ ಅಂತ ಹೇಳಿ ಮಾತಾಡಬೇಕಾಗಿತ್ತು. ನೀವು ಅವಳ ಹೆಸ್ರಿಗೆ ಮಾಡಿಸ್ಬಿಟ್ರೆ ಇವಾಗ ಮಾಡಿಸೋದು ತುಂಬ ಕಷ್ಟ. ನೀವು ದುಡ್ಡು ಕೊಟ್ಟರು ಇವಾಗ ಅವಳು ಕೊಡಬೇಕಲ್ಲ. ಮತ್ತು ಇವಾಗ ನಾವು ದುಡ್ಡು ಕೊಟ್ಟರು ನಾವು ಕೊಡೋದಿಲ್ಲ ಕಣಮ್ಮ. ಅದಕ್ಕೇ ಇವಾಗ ನೀನೇ ಏನಾನ ಮಾಡಿ ರೀತಾ ನಮ್ಮನ್ನು ಕೈ ಹಿಡ್ದು ಅವಳನ್ನ ಅಲ್ಲಿಂದ ಮನೆಯಿಂದ ಓಡಿಸಮ್ಮ. ನೀನು ಏನಾನ ಮಾಡಿ ನೀನೇ ನಮಗಿನ ಕೈ ಹಿಡಿಬೇಕು ಕಣಮ್ಮ. ನೀನೇ ನಿಮಗೆ ದಿಕ್ಕಮ್ಮ, ಇನ್ಯಾರು ಇಲ್ಲ ರೀತಾ. ನೀನೇನಾದ್ರೂ ಇವಾಗ ನಮಗೆ ಕೈ ಹಿಡಿಯಮ್ಮ ರೀತಾ. ನಮಗೆ
ಅವಳಿಂದ ನಮಗೆ ತುಂಬ ತೊಂದರೆ ಆಗ್ತೈತೆ ಇವಾಗ. ಅಲ್ಲ ಇವಾಗ ಏನು ಮಾಡೋಕ್ಕಾಗುತ್ತೆ ಹೇಳಕ್ಕ ನಾನು. ಇವಾಗ ನಾನು ಏನು ಮಾಡೋದಕ್ಕೂ ಆಗೋದಿಲ್ಲ. ಇವಾಗ ಅವಳ ಹೆಸರು ರಿಜಿಸ್ಟರ್ ಆಗಿಬಿಟ್ಟೈತೆ ಅಂತ ಅಂದರೆ ಇವಾಗ ನಾನು ಏನು ಮಾಡೋಕ್ಕೂ ಆಗೋದಿಲ್ಲ. ಇವಾಗ ದುಡ್ಡು ಕೊಟ್ಟರು ಅವಳು ರಿಜಿಸ್ಟರ್ ಮಾಡಿಸಿದ್ರೆ ಮಾತ್ರ ನಿಮಗಾಗೋದು. ಅವಳು ಇವಾಗ ನಮಗೆ ದುಡ್ಡು ಬೇಡ ನಂದಿ ಮನೆ ಅಂತ ಹೇಳಿ ಉಲ್ಟಾ ಹೊಡೆದ್ರೂ ಇವಾಗ ಏನು ನಡೆಯೋದಿಲ್ಲ. ಯಾಕಂದ್ರೆ ಪತ್ರದಲ್ಲಿರೋದು ಅವಳ ಹೆಸರಲ್ಲ, ಅವಳ ಹೆಸರು ಇರೋದೇ ನಡೆಯೋದು. ಇವಾಗ ಪತ್ರದಲ್ಲಿರೋದು ಏನಿರುತ್ತೋ ಅದೇ ನಡೆಯೋದು. ನಾನು ಬಾಯಿ ಮಾತಲ್ಲಿ ಹೇಳಿದ್ರೆ ನಮಗೆ ಹಿಂಗೆ ಹೇಳಿದ್ರು ಅವರು, ನಾವು ಅದಕ್ಕೇನೆ ಅವ್ರಿಗೆ ಹಿಂಗೆ ಕೊಟ್ಟಿದ್ವಿ, ಹಿಂಗೆ ಮಾಡಿಸಿದ್ವಿ, ಇದೆಲ್ಲ ಬಾಯಿ ಮಾತಿಂದ ಹೇಳಿದ್ರೆ ಅದೆಲ್ಲ ನಡೆಯಲ್ಲ. ಏನಿದ್ರು ನೀನು ಯಾರ ಹೆಸ್ರಿಗೆ ಐತಮ್ಮ ಈ ಮನೆ ಅಂತ ಕೇಳ್ತಾರೆ ಅಷ್ಟೇ. ಯಾರ ಹೆಸ್ರಿಗೆ ಐತೆ ಅಂತ ಹೇಳಿ ಕೇಳಿದಾಗ ಅವಳು ನನ್ನ ಹೆಸ್ರಿಗೆ ಐತೆ ಅಂತ ಹೇಳಿ ಅವಳ ಹತ್ರ ಏನಿರುತ್ತೆ ಕಾರಣ ಅದನ್ನು ತೋರಿಸ್ತಾಳೆ. ಇವಾಗ ಅವಳು ವಿಜಿ ಹೆಸ್ರಿಗೆ ಐತಲ್ಲ, ಅದು ಏನು ಮಾಡೋದಕ್ಕೆ ಬರೋದಿಲ್ಲ ಕಣಮ್ಮ. ನೀನು ಮುಂಚೆಗೇ ಯೋಚನೆ ಮಾಡಬೇಕಾಗಿತ್ತು. ದುಡ್ಡು ಕೊಡ್ತೀಯ ಕಣಮ್ಮ, ನಾವು ಏನಾದರೂ ಬೇಕಾದರೆ ಅಗ್ರಿಮೆಂಟ್ ಮಾಡಿಕೊಡ್ತೀವಿ ಅಂತ ಹೇಳಿ ನೀನು ಸ್ವಲ್ಪ ಅವಾಗ ತಲೆ ಓಡ್ಸಂಗೆ ಮಾಡಿಸ್ಕೊಂಡಿದ್ರೆ ಇವತ್ತು ನೀನು ನಿನ್ನ ಮನೆ ಉಳಿಯೋದು. ಇವತ್ತೇನು ಮಾಡೋದಕ್ಕೂ ಆಗ್ತಿಲ್ಲ ನೀನು. ಇವಾಗ ದುಡ್ಡು ಕೊಟ್ಟರು ನನಗೆ ದುಡ್ಡೇ ಬೇಡಪ್ಪ, ಇನ್ನೂ ಜಾಸ್ತಿ ಕೊಡು, ಹಂಗೆ ಹಿಂಗೆ ಅಂತ ಎಷ್ಟು ಬೇಕಾದ್ರೂ ಮಾತಾಡ್ತಾರೆ. ಇವಾಗ ಹೌದಲ್ಲ ಮನೆ, ಅದಕ್ಕೆ ಅವಳ ಹೆಸ್ರಿಗೆ ರಿಜಿಸ್ಟರ್ ಆಗಿರೋದ್ರಿಂದ ಅವಳು ಹೆಂಗೆ ಬೇಕಾದ್ರೂ ಮಾತಾಡ್ತಾಳೆ. ಏನನ್ನ ಮಾಡಿ ಏನು ಮಾಡ್ತೀಯ ಗೊತ್ತಿಲ್ಲ ಕಣಂಬ್ರಿತ. ನೀನು ಅವಳಿಗೆ ಬುದ್ಧಿ ಕಲಿಸ್ಬೇಕು. ನನಗೆ ಆಲೇನೆ ಸಾಕಾಗೈತೆ. ಅವಳು ಚಾಕ್ರಿ ಮಾಡೋಕ್ಕಾಗಲ್ಲ. ಯಪ್ಪ ಏನು ಅನ್ನಿಸ್ತಾಳಮ್ಮ ಮನುಷ್ಯರನ್ನ. ನಮ್ಮನೇನು ಮನುಷ್ಯರು ಅಂದ್ಕೊಂಡವಳು, ಏನು ದೆವ್ವ ದನಗಳನ್ನ ಕರಗಳನ್ನ ಅಂದ್ಕೊಂಡಿದ್ದಾಳು, ಏನು ಅಂದ್ಕೊಂಡಿದ್ದಾಳೆ ಗೊತ್ತಿಲ್ಲ ನಮ್ಮನ್ನಂತೂ. ಅಯ್ಯೋ ಸಾಕಾಗುತ್ತೆ. ಅಷ್ಟು ಅನ್ನಿಸ್ತಾಳೆ ಕಣಮ್ಮ ಎಲ್ಲಾರನ್ನೂ. ಮತ್ತು ನೀವೀಗ ಆ ಮನೆ ಬಿಟ್ಟರೆ ಗತಿ ಇಲ್ಲ, ಆ ಮನೇಲಿ ಇದ್ದೀರಾ ಅಂತ ಹೇಳಿ ಇವಾಗ ಅವಳು ಚಾಕ್ರಿ ಮಾಡಿಸ್ಕೊಳ್ತಾಳೆ. ಏನು ಮಾಡೋಕ್ಕಾಗಲ್ಲ. ಈ ಮನೆ ಬಿಟ್ಟು ಬಂದ್ರೂ ನಿಮಗೆಲ್ಲೂ ಇವಾಗ ಮನೇನೂ ಇಲ್ಲ. ಇವಾಗ ಮನೇನೂ ಇಲ್ಲ ಕಣಮ್ಮ. ಹಾಳಾಗೋಗ್ಲಿ ಅಂತ ಹೇಳಿ ಬಿಟ್ಟು ಬರೋದಕ್ಕೂ ಬಂದು ಎಲ್ಲಿರ್ತೀಯ ಹೇಳೋ ಮರೀತ. ಇವಾಗ ಮನೇನೂ ಇಲ್ಲ ನಮಗೆ. ಹೆಂಗಾಗೈತೆ ಅಂದರೆ ಹೇಳ್ಬಾರ್ದು. ತುಂಬ ಕಷ್ಟದಲ್ಲಿದ್ದೀವಿ ಕಣಮ್ಮ. ನೀನೇ ನಮ್ಮನ್ನ ಇವಾಗ ಕೈ ಹಿಡಿಬೇಕು. ಇವಾಗ ಹಾಳಾಗೋಗ್ಲಿ ಅಂತ ಬಿಟ್ಟು ಬರೋಕ್ಕೂ ಆಗ್ತಾಯಿಲ್ಲ, ಅನುಭವ್ಸೋಕ್ಕೂ ಆಗ್ತಾಯಿಲ್ಲ. ಹಂಗಾಗ್ತಾಯಿತೆ ನಮಗಂತೂ. ಏನು ಮಾಡೋದಮ್ಮ ಅಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಇವಾಗ ನಾವು ಮುಳ್ಳಿನ ಮ್ಯಾಕೆ ಬಟ್ಟೆ ಹಾಕಿದ್ದೀವಿ ಅಂದಮೇಲೆ ಮೆಳ್ಳಗೆ ಬಿಡಿಸ್ಕೋಬೇಕು ಕಣಮ್ಮ. ಅದು ಮುಳ್ಳದು ಬಾರೆ ಕಳ್ಳೆ ಇದ್ದಂಗೆ, ಅದು ಕಳ್ಳೆ ಇದ್ದಂಗೆ. ಆ ಕಳ್ಳೆ ಮ್ಯಾಕೆ ಬಟ್ಟೆ ಹಾಕಿದ್ದೀವಿ ಅಂದಮೇಲೆ ನಾವು ಮೆಲ್ಲಗೆ ಬಿಡಿಸ್ಕೋಬೇಕು. ರಪ್ಪನ್ನ ಕಿತ್ಕೊಂಬಕ್ಕೋದ್ರೆ ಹರಿತೈತಿ, ಏನು ಮಾಡೋಕ್ಕಾಗಲ್ಲ. ಕಳ್ಳೆ ಇದ್ದಂಗೆ ಅದು ಒಂಥರ. ಅವಳು ಹಂಗೆ ಮತ್ತೆ ಒಂಥರ ಮುಳ್ಳಿದ್ದಂಗೆ. ಯಾರಿಗೆ ಬೇಕಾದ್ರೂ ಸುಚ್ಚುತ್ತಿರ್ತಾಳೆ. ಅದೇನು ಮಾಡಬೇಕಾದ್ರೆ ಕೆಲಸ ಅವಳು ಮಾಡ್ತಿರ್ತಾಳೆ ಅವಳು. ಅವಳು ಹಂಗೆ ಮತ್ತೆ ಅವಳು. ಅಯ್ಯೋ ಅವಳು ಸುಮಾರಾದವಳಲ್ಲ ಅವಳು. ಒಂಥರ ಹೆಂಗೆ ಅಂದರೆ ಸೀಮೆ ಜಾಲಿ ಮುಳ್ಳಿದ್ದಂಗೆ ಸುಚ್ಚಿ ಬಿಡ್ತಾಳೆ ಅವಳು. ಯಾರಿಗಾನಾಗ್ಲೇಳು ಸುಚ್ಚಿ ಬಿಡ್ತಾಳೆ. ಯಾರಿಗಾದ್ರೂ ಬರೀ ನೋವು ಮಾಡೋಕ್ಕೆ ನೋಡ್ತಿರ್ತಾಳೆ ಅವಳು. ಇವಾಗ ಅದೇನು ಮಾಡೋದಕ್ಕೂ ಆಗಲ್ವಲ್ಲಕ್ಕ. ಇವಾಗ ಅವಳ ಹೆಸ್ರಿಗೆ ಐತಲ್ಲ, ಅದೇನು ಮಾಡೋದಕ್ಕೂ ಆಗೋದಿಲ್ಲ. ಏನು ಬೇರೆ ಕೆಲಸ ಮಾಡೋಕ್ಕಾಗೋದೇ ಇಲ್ಲ ಬಿಡು. ಅವಳಿಗೆ ದುಡ್ಡು ಕೊಡ್ತೀವಿ ಬಿಡು ಅಂತ ಹೇಳಿದ್ರೆ ಬೇಕಾದರೆ ಬಿಡಲ್ಲ. ನಮಗೆ ಮನೆ ಇಲ್ಲ, ನಮಗೆ ಮನೆ ಬೇಕು ಅಂತಾಳೆ. ಬೆಳಗ್ಗೆ ಮಾತಾಡ್ತಿದ್ಲಪ್ಪ, ಏನು ಮಾಡೋದು. ಬೆಳಗ್ಗೆ ಮಾತಾಡಬೇಕಾದ್ರೆ ಹೇಳ್ತಿದ್ಲು. ಇವಾಗ ನಮ್ಮ ಹೆಸ್ರಿಗೈತೆ ಮನೆ, ದುಡ್ಡು ಕೊಟ್ಟರು ಬಿಡೋಕ್ಕಾಗಲ್ಲ ಅಂತ ಮಾತಾಡ್ತಿದ್ಲು. ಅದಕ್ಕೆ ಏನು ಮಾಡಬೇಕಂತ ಗೊತ್ತಿಲ್ಲ ನನಗಂತೂ. ತುಂಬ ನೋವಲ್ಲಿದ್ದೀವಿ ಕಣಪ್ಪ. ಅತ್ಲ ಎಲ್ಲ ಬಿಟ್ಟು ಹಾಳಾಗಿ ಹೋಗೋಣಂದ್ರೆ ಅವಳಿಗೆ ಯಾಕೆ ಬಿಡಬೇಕು. ನಾನು ನಿಮ್ಮಂಥವ್ರಿಗಾದ್ರೂ ಒಂದು ಒಳ್ಳೇದು ಮಾಡ್ಬೋದಲ್ಲ ಅಂತ ಅನ್ನಿಸ್ತೈತೆ. ಅಯ್ಯೋ ನಮ್ಮಂಥವ್ರಿಗೆ ಒಳ್ಳೇದು ಮಾಡೋಕ್ಕೆ ನಾವೇನು ಮಾಡೋಕ್ಕಾಗತ್ತಕ್ಕ. ಇವಾಗ ಅದು ಅವಳ ಹೆಸರಿಗೆ ಇರೋದ್ರಿಂದ ಅದೇನು ಮಾಡೋದಕ್ಕೂ ಆಗೋದಿಲ್ಲ. ಅದೇನು ಮಾಡ್ಬೇಕಂತಲೇ ಗೊತ್ತಿಲ್ಲ. ಯಾರನ್ನಾದ್ರೂ ವಿಚಾರಿಸ್ಬೇಕದೇಲೆ. ಹೆಂಗೋ ವಿಚಾರಿಸಮ್ಮ, ಯಾರನ್ನಾದ್ರೂ ಗೊತ್ತಿರೋರಿಗೆ ವಿಚಾರಿಸಿ ಅದೇನು ಮಾಡಬೇಕು ಅದನ್ನು ಮಾಡೋಣ. ಸರಿ ಅಮ್ಮ ಆಯಿತು. ಯಾರಿಗಾದ್ರೂ ಗೊತ್ತಿರೋರ ಹತ್ರ ತಿಳ್ಕ. ಅದನ್ನ ಅವಳಿಗೆ ಮಾತ್ರ ಆ ಮನೇನ ಬಿಡಬಾರ್ದು ಅವಳಿಗೆ. ಏನಾದರೂ ತಿಳ್ಕೊಂಡು ಏನಾನ ಒಂದು ವ್ಯವಸ್ಥೆ ಮಾಡ ಮರೀತಾ. ಸರಿ ಆಯ್ತು ಹೇಳಕ್ಕ, ವ್ಯವಸ್ಥೆ ಮಾಡೋಕ್ಕಾಗುತ್ತೆ. ಕೇಳ್ತೀನಿ, ಅದಲ್ಲಿ ವಿಚಾರಿಸ್ತೀನಿ. ರೀತನ ಹತ್ರ ಬಂದಿದ್ದೆ. ಏನು ಮಾಡೋಣ, ಇವಾಗ ಅವಳ ಹೆಸ್ರಿಗೆ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಳೆ ರೀತ. ಇವಾಗ ಅವಳ ಹೆಸ್ರಿಗೆ ಐತಲ್ಲ, ಅವಳ ಹೆಸ್ರು ರಿಜಿಸ್ಟರ್ ಆಗೈತಲ್ಲ, ಏನು ಮಾಡೋಕ್ಕಾಗುತ್ತೆ. ಇವಾಗ ಅವಳು ಮಾಡಿಸಿದ್ರೆ ಮಾತ್ರ ಇನ್ನೊಬ್ಬರಿಗೆ ಅದು ರಿಜಿಸ್ಟರ್ ಆಗುತ್ತೆ ಅಷ್ಟೇ. ಇವಾಗ ಏನು ಮಾಡೋಕ್ಕೂ ಆಗಲ್ಲ. ಅದೇನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಅಯ್ಯೋ ದೇವ್ರೇ, ನೋಡ್ತಾ ಇರ್ರಿ. ನಿಮ್ಮನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.